ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶ್ರೀ ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಮಕರ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪುತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಮಕರ ರಾಶಿಯವರ ವರ್ಷ ಭವಿಷ್ಯ ಯುಗಾದಿ ಹಬ್ಬದ ವರ್ಷ ಭವಿಷ್ಯವನ್ನು ನೋಡೋದ ಸಂದರ್ಭದಲ್ಲಿ ಶನಿ ಮತ್ತು ಗುರುವಿಗೆ ತುಂಬ ಪ್ರಮುಖವಾದಂತಹ ಸ್ಥಾನಮಾನಗಳು ಇದ್ದಾವೆ. ಅದರಲ್ಲೂ ಈ ವರ್ಷದ ವರ್ಷ ಭವಿಷ್ಯವನ್ನು ನೋಡಬೇಕಾದ ಸಂದರ್ಭದಲ್ಲಿ ಶನಿಯ ಸ್ಥಾನಮಾನಗಳನ್ನು ನೋಡಿದಾಗ ಮಕರ, ಕುಂಭ, ಮೀನರಾಶಿಯವರಿಗೆ 7.5 ಯೋಗ ಸಹ ಇರ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ಕೊನೆಯ ಹಂತದ 7.5 ಈಗಾಗಲೇ ನಡೀತಾ ಇದೆ. ಇನ್ನು 1.5 ವರ್ಷಗಳು ಕಳೆದ್ರೆ ಆ 7.5 ಯೋಗ ಮುಗಿಯುತ್ತೆ. ಆದರೆ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. 7.5 ಅನ್ನುವಂಥ ವಿಚಾರ ಬಂದಾಗಲೆಲ್ಲವೂ ಸಹ ನಾನು ಹೇಳ್ತಿರ್ತೀನಿ, ನಿಮಗಿದು ಎಷ್ಟನೇ ಬಾರಿ ನಡೀತಾ ಇದೆ, ಮೊದಲನೇ ಬಾರಿ ನಡೀತಾ ಇದೆಯಾ, 2ನೇ ಬಾರಿ ನಡೀತಾ ಇದೆಯಾ, 3ನೇ ಬಾರಿ ನಡೀತಾ ಇದೆಯಾ ತಿಳ್ಕೊಳ್ಳಿ. ಒಬ್ಬ ವ್ಯಕ್ತಿಗೆ ಸಾಧಾರಣವಾಗಿ ಅವನ ಜೀವನದ ಅವಧಿಯಲ್ಲಿ 3 ಬಾರಿ 7.5 ಯೋಗಗಳು ನಡೆಯುತ್ತವೆ. ಮೊದಲನೇ ಬಾರಿ ಮತ್ತು 3ನೇ ಬಾರಿ ಬಂದಾಗ ಬಹಳ ಅವಯೋಗಗಳನ್ನು ಅನುಭವಿಸಬೇಕಾಗತ್ತೆ, ಕೆಡುಕುಗಳನ್ನು ಅನುಭವಿಸಬೇಕಾಗತ್ತೆ, ಅಪಮಾನಗಳು, ಅಪನಿಂದನೆಗಳು, ಪರಸ್ಥಳದ ವಾಸಗಳು, ಈ ರೀತಿಯಾದ ಅಶುಭದ ವಾತಾವರಣವನ್ನು ನೋಡಬೇಕಾಗತ್ತೆ. ಆದರೆ 2ನೇ ಸಲ ಬಂದಾಗ ಅದನ್ನು ಹೊಂಬು ಶನಿ ಅಂತ ಕರಿತೀವಿ. ಯಾವುದೇ ರೀತಿಯಾಗಿ ನಿಮಗೆ ತೊಂದರೆ ತಾಪತ್ರೆಗಳು ಉಂಟಾಗೋದಿಲ್ಲ. ಅದು ಅಲ್ಲದೆ ನಿಮ್ಮ ಜನ್ಮಜಾತಕದ ಅಷ್ಟಕ ವರ್ಗದಲ್ಲಿ ಶನಿ ಪೀಡನಾ ಸ್ಥಾನಗಳಲ್ಲಿ ಸಂಚಾರ ಮಾಡಬೇಕಾದಾಗ, ಅರ್ಥಾತ್ ಮಕರ ರಾಶಿಯವರಿಗೆ 7.5 ಧನಸ್ಸು, ಮಕರ, ಕುಂಭ ರಾಶಿಯಲ್ಲಿ ಶನಿ ಸಂಚಾರ ಮಾಡಬೇಕಾದಾಗ ಇರುತ್ತೆ. ಈ ಧನಸ್ಸು, ಮಕರ, ಕುಂಭ ರಾಶಿಯಲ್ಲಿ ಸಂಚಾರ ಮಾಡಬೇಕಾದಾಗ ಶನಿಯ ಅಷ್ಟಕ ವರ್ಗದ ಬಿಂದುಗಳೇನಾದರೂ 4 ಅಥವಾ ಅದಕ್ಕಿಂತ ಹೆಚ್ಚಿಗೆ ಇದ್ದರೆ ನಿಮಗೆ ತೊಂದರೆಗಳು ಉಂಟಾಗೋದಿಲ್ಲ. ಹಾಗಾಗಿ 7.5ನ ಬಗ್ಗೆ ಭಯ ಬೇಡ. ಇನ್ನು ಗುರುವಿನ ಅಂಶವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಗುರು 4ನೇ ಮನೆಯಿಂದ 5ನೇ ಮನೆಗೆ ಹೋಗ್ತಾ ಇರತಕ್ಕಂಥದ್ದು ಹಬ್ಬದ ನಂತರದಲ್ಲಿ, ಯುಗಾದಿ ಹಬ್ಬದ ನಂತರದಲ್ಲಿ. ಸೊ ಇದೆಲ್ಲ ಸೇರಿಕೊಂಡು ನಿಮಗೆ ಶನಿಯ 7.5 ನಿಮಗೆ ಎಷ್ಟನೇ ಸಲ, 2ನೇ ಸಲ ಆಲ್ಮೋಸ್ಟ್ 1980s ತಗೊಂಡಾಗ, ಕೆಲವೊಬ್ರಿಗೆ 1979ಗಳು ಸಹ ಕೆಲವೊಬ್ರಿಗಿದೆ. 1980s ತುಂಬ ಎಲ್ಲರಿಗೂ ಸಹ 7.5 ಬಂದಿರತಕ್ಕಂಥದ್ದು ನಿಮಗೆ 2ನೇ ಬಾರಿ. ಸೊ ಜಾತಕನ ಒಂದ್ಸಲ ತೋರಿಸ್ಕೊಂಬಿಡಿ. 2000 ಆದಮೇಲೆ ಎಲ್ಲ ಆಲ್ಮೋಸ್ಟ್ 1ನೇ ಸಲ ಬಂದಿದೆ. ಈ 80s 90s ಅಪ್ ಟು 2000ವರೆಗೂ ಆಲ್ಮೋಸ್ಟ್ 2ನೇ ಸಲ ನಡೀತಿರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಒಂದ್ಸಲ ಜನ್ಮ ಜಾತಕ ತೋರಿಸ್ಕೊಳ್ಳೋದು ಒಳ್ಳೆಯದು. ಇನ್ನು ಗುರುವಿನ ಅನುಗ್ರಹವು ಸಹ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ನೋಡಿ. 5ನೇ ಮನೆಗೆ ಹೋಗ್ತಾ ಇದ್ದಾನೆ. ಅದೇ ರೀತಿಯಾಗಿ ನಿಮಗೆ ಭಾಗ್ಯಸ್ಥಾನದ ಮೇಲೆ ದೃಷ್ಟಿ, ಲಾಭಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬರ್ತಾ ಇರತಕ್ಕಂಥದ್ದು. ಯಥೇಚ್ಛವಾದ ಧನಾಗಮ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಲ್ಲಿ ಅಭಿವೃದ್ಧಿ, ನೂತನ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಸಾಧಿಸಿಕೊಳ್ತೀರಿ. ನೂತನ ವ್ಯಾಪಾರ ವ್ಯವಹಾರಗಳಿಂದ ಧನ ಸಂಪಾದನೆಯನ್ನು ಮಾಡ್ತೀರಿ. ನಿಮ್ಮ ಕಾರ್ಯಗಳು ಬಹಳಷ್ಟು ಯಶಸ್ಸಾಗಿ ನಡ್ಕೊಂಡು ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಾಪ್ತಿ ಆಗ್ತಕ್ಕಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು, ಅದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ತೆಗೆದುಕೊಳ್ಳಬೇಕು ಅಂತ ಅಂದ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಬಹಳ ಒಳ್ಳೆಯ ವಾತಾವರಣ ಇದೆ. ಈ ಒಂದು ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆರ್ಥಿಕವಾಗಿ ಬಹಳಷ್ಟು ಸದೃಢರಾಗ್ತೀರಿ, ಸಬಲರಾಗ್ತೀರಿ. ವೃತ್ತಿ ವ್ಯಾಪಾರಗಳು ಬಹಳಷ್ಟು ಅನುಕೂಲದ ಪರಿಸ್ಥಿತಿಯನ್ನೇ ನೀವು ನೋಡ್ತೀರಿ. ದೇಹ ಸೌಖ್ಯ ಉಂಟಾಗ್ತಕ್ಕಂಥದ್ದು. ಏನಾದರೂ ಅನಾರೋಗ್ಯಗಳಿದ್ದರೆ ಆ ಅನಾರೋಗ್ಯಗಳಿಂದ ನೀವು ಮುಕ್ತರಾಗುವಂತಹ ಒಂದು ಸಾಧ್ಯತೆಗಳಿದ್ದಾವೆ. ನೂತನ ಗೃಹ ನಿರ್ಮಾಣ ಕೆಲಸ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದು. ಆಸ್ತಿಯ ಖರೀದಿಯ ಯೋಗ. ಅದೇ ರೀತಿಯಾಗಿ ಕುಟುಂಬದಲ್ಲಿ ವೃದ್ಧಿ, ಅಂದರೆ ನಿಮ್ಮ ಕುಟುಂಬದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು. ಹೊಸ ಸದಸ್ಯರ ಸೇರ್ಪಡೆ, ಅಂದರೆ ಅರ್ಥಾತ್ ಸಂತಾನದ ಅನುಕೂಲತೆಗಳು ಉಂಟಾಗ್ತಕ್ಕಂಥದ್ದು ಆಗುತ್ತೆ. ಅದು ಮಕರ ರಾಶಿಯವರಿಗೆ ಆಗಬಹುದು ಅಥವಾ ಮಕರ ರಾಶಿಯವರ ಕುಟುಂಬದವರಿಗೆ ಸಹ ಆಗಿದ್ದಿರಬಹುದು. ಗಂಡ ಹೆಂಡತಿಯ ನಡುವೆ ಇದ್ದಂತಹ ಕಲಹಗಳು ದೂರ ಆಗ್ತಕ್ಕಂಥದ್ದು. ಆರ್ಥಿಕ ಭವಿಷ್ಯ ತುಂಬ ಚೆನ್ನಾಗಿದೆ. ಈ ಒಂದು ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿರುವಂತಹ
ಯೋಗದ ಫಲಗಳನ್ನು ಅನುಭವಿಸ್ತೀರಿ. ಅದೇ ರೀತಿಯಾಗಿ ಬಂಧು ಮಿತ್ರರ ಸಹಕಾರದಿಂದ ಒಳ್ಳೆ ರೀತಿಯ ಯೋಗ ಫಲಗಳು, ಹೊಸ ಸ್ತ್ರೀಯ ಪರಿಚಯದಿಂದ ಕಾರ್ಯಾನುಕೂಲತೆಗಳು ಉಂಟಾಗ್ತದೆ. ಬಟ್ ಆದರೂ ಹುಷಾರು, ಯಾವುದೇ ಸ್ನೇಹವನ್ನು ಈಗಿನ ಕಾಲದಲ್ಲಿ ನಾವು ನಂಬಿಕೊಂಡು ಕೂತ್ಕೊಳ್ಳೋದು ತುಂಬ ಕಷ್ಟ ಸಾಧ್ಯ. ಎಲ್ಲರೂ ಏನಾಗುತ್ತೆ ಅಂತಂದರೆ, ಇರುವೆ ಎಲ್ಲಿರುತ್ತೆ, ನೊಣ ಎಲ್ಲಿರುತ್ತೆ, ಸಿಹಿ ಎಲ್ಲಿರುತ್ತೋ ಅಲ್ಲಿರುತ್ತೆ. ಆ ಸಿಹಿ ಯಾವಾಗಲೂ ನಿಮ್ಮ ಹತ್ರ ಇರಬೇಕು, ಆ ರೀತಿಯಾಗಿ ನೋಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಇರುವೆನೂ ಹೊರಟೋಗತ್ವೆ, ನೊಣನೂ ಹೊರಟೋಗತ್ವೆ, ಯಾರು ಬಂದು ಮೂಸ್ ನೋಡಲ್ಲ, ಆ ರೀತಿಯಾಗಿ ಆಗ್ಬಿಡುತ್ತೆ. ಇನ್ನು ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಿಸುವಂಥವ್ರಿಗೆ, IT ಸೆಕ್ಟರ್ಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆಲ್ಲ ಸ್ಥಾನ ಬದಲಾವಣೆಯ ಯೋಗ, ಶುಭ ರೀತಿಯ ಸ್ಥಾನ ಬದಲಾವಣೆಯ ಯೋಗಗಳು ಇದೆ. ನಿಮ್ಮ ಜೀವನದಲ್ಲಿ ಶುಭದ ವಾತಾವರಣವನ್ನಂತೂ ಇದು ಕೊಡ್ತಾ ಇದ್ದಾನೆ. ಶನಿಯೂ ಕೊಡ್ತಾ ಇದ್ದಾನೆ. ದ್ವಿತೀಯದಲ್ಲಿದ್ದರೂ 7.5ನಲ್ಲಿದ್ದರೂ ಯೋಚನೆ ಬೇಡ. ನಾನು ಆಗಲೇ ಹೇಳಿದಾಗ ಜಾತಕನೊಂದ್ಸಲ ಪರಿಶೀಲನೆ ಮಾಡಿಸ್ಕೊಳ್ಳಿ. ತೃತೀಯದ ರಾಹು ಬಹಳ ಯೋಗ ಫಲಗಳನ್ನು ಕೊಡ್ತಾನೆ. ಅದೇ ರೀತಿಯಾಗಿ 9ನೇ ಮನೆಯಲ್ಲಿರ್ತಕ್ಕಂತಹ ಕೇತು ಒಂದು ಬುಧನ ಸ್ಥಾನದ ಆಧಾರದಲ್ಲಿ ಆವಾಗವಾಗ ಒಳ್ಳೆಯದು, ಆವಾಗವಾಗ ಕೆಡುಕನ್ನು ಮಾಡ್ತಕ್ಕಂತಹ ಪರಿಸ್ಥಿತಿಗಳು ಇರುತ್ತವೆ. ಸಮಾಧಾನ, ನಿಮ್ಗೆ ತುಂಬ ದಿಢೀರಂತ ಮೂಡ್ ಸ್ವಿಂಗ್ ಮಾಡ್ಕೊಂಡ್ಬಿಡ್ತೀರ, ಅದನ್ನು ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಜಾಗೃತಿಯಾಗಿದ್ದು ಜೀವನನ ನಡೆಸ್ಕೊಳ್ತಾ ಹೋಗಿ, ಚೆನ್ನಾಗಿರುವಂತಹ ಜೀವನ ನಿಮ್ಮದಾಗತ್ತೆ. ನಿಮ್ಮ ಜಾತಕನೊಂದು ಸಲ ಪರಿಶೀಲನೆ ಮಾಡಿಸ್ಕೊಂಡು ಅದರಲ್ಲಿ ಏನಾದರೂ ದೋಷಗಳಿದ್ದರೆ ಪರಿಹಾರವನ್ನು ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ 7.5 ದೋಷಗಳಿರಬಹುದು, ಇನ್ಯಾವುದೇ ರೀತಿಯ ಗ್ರಹಬಾಧೆಗಳು ಇರಬಾರದು ಅಂತ ಹೇಳಿ ದಿನಾಂಕ 8ನೇ ತಾರೀಕು 5ನೇ ತಿಂಗಳು 2024ಕ್ಕೆ ಶ್ರೀ ಲಲಿತಾ ಮಹಾಯಾಗವನ್ನು ಏರ್ಪಾಟು ಮಾಡಿದ್ದೇವೆ. ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಹೋಗುವಂತಹ ರಸ್ತೆಯಲ್ಲಿ ಶ್ರೀರಂಗಪಟ್ಟಣದ ತಾಲೂಕಿನಲ್ಲೇ ಬರ್ತದೆ. ಶ್ರೀರಂಗಪಟ್ಟಣದ ಗೌತಮ ಕ್ಷೇತ್ರವಾಗಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಕಾವೇರಿ ನದಿಯ ತಟದಲ್ಲೇ ಇರತಕ್ಕಂತಹ ಗೌತಮ ಮಹರ್ಷಿಗಳಿಂದ ಸ್ಥಾಪನೆಯಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ಶ್ರೀ ಲಲಿತಾ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಬಂದು ಪಾಲ್ಗೊಳ್ಳಿ, ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು. ತುಂಬ ದೂರದಲ್ಲಿದ್ದೀವಿ, ಬರೋಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥವರು ಅಮ್ಮನವರ ಪೂಜೆಯನ್ನು ನಾವು ಲೈವ್ ಮಾಡ್ತೇವೆ. ಅದೇ ರೀತಿಯಾಗಿ ನಿಮಗೆ ಬರೋದಕ್ಕೆ ಸಾಧ್ಯವಿಲ್ಲ ಅಂತಂಥವ್ರು ಸಂಕಲ್ಪ ಸೇವೆಗಳನ್ನು ಮಾಡಿಸ್ಕೊಳ್ಳಿ. ಆ ಸಂಕಲ್ಪ ಸೇವೆಗಳನ್ನು ನಿಮಗೆ ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳನ್ನು ಸಾಧ್ಯವಾಗ್ತದೆ. ಅಮ್ಮನವ್ರ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗುತ್ತೆ. 8ನೇ ತಾರೀಕು 5ನೇ ತಿಂಗಳು 2024 ಲೋಕ ಕಲ್ಯಾಣಾರ್ಥಕವಾಗಿ ನಿಮ್ಮೆಲ್ಲರ ಸಮಸ್ಯೆಗಳ ನಿವಾರಣೆಗಾಗಿ ಸಾಕ್ಷಾತ್ ಅಮ್ಮನವರನ್ನೇ ಧರೆಗಿಳಿಸುವ ಪ್ರಯತ್ನ, ಧರೆಗೆ ಕರೆದುಕೊಂಡು ಬರ್ತಕ್ಕಂಥ ಪ್ರಯತ್ನ, ವಿಶೇಷವಾಗಿ ಕಮಲದ ಹೂವಿನ ಆಹುತಿಗಳನ್ನು ಕೊಟ್ಟು ನಾವು ಮಾಡ್ತಕ್ಕಂಥದ್ದು. ಅಲ್ಲಿ ಎಲ್ಲಿಯೂ ಸಹ ನೀವು ನೋಡಲಿಕ್ಕೆ ಸಾಧ್ಯವಿಲ್ಲದಂತಹ ವಿಶೇಷ ಪೂಜೆಯನ್ನು ನಾವು ಅಂದು ಏರ್ಪಾಟು ಮಾಡಿದ್ದೇವೆ. ತಾವೆಲ್ಲರೂ ಸಕುಟುಂಬ ಸಪರಿವಾರ ಸಮೇತರಾಗಿ ಬಂದು ಅಮ್ಮನವರ ಆಶೀರ್ವಾದ, ಅಮ್ಮನವರ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು. ಬಂದಂಥವರಿಗೆ ಅಲ್ಲಿ ಸೇವಾಕರ್ತರುಗಳಾಗಿರಲಿ ಅಥವಾ ಸಾಮಾನ್ಯವಾಗಿ ಬಂದಂಥವರಾಗಿರಲಿ ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಮಹಾಲಕ್ಷ್ಮಿ ಸಮೇತವಾಗಿರ್ತಕ್ಕಂತಹ ಶ್ರೀಚಕ್ರದ ಡಾಲರ್ನ ಕೊಡ್ತೇವೆ. ಅದನ್ನು ಕತ್ತನಲ್ಲಿ ಧಾರಣೆ ಮಾಡಿ ಇನ್ನಷ್ಟು ಶುಭ ಫಲಗಳನ್ನು ನೀವು ಪಡ್ಕೊಳ್ಬಹುದು. ಇನ್ನು ಆಧ್ಯಾತ್ಮಿಕ ಪರಿಹಾರ, ಸಾಮಾಜಿಕ ಪರಿಹಾರ ಏನು ಮಾಡ್ಕೊಳ್ಬೇಕು ಶ್ರೀ ಕ್ರೋಧಿನಾಮ ಸಂವತ್ಸರದಲ್ಲಿ ಅಂತಂದರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ, ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆಯನ್ನು ಮಾಡಿ. ಇನ್ನು ಅದೇ ರೀತಿಯಾಗಿ ಎಲ್ಲ ವಿಧಗಳಲ್ಲೂ ಸಹ ನಾವು ಪ್ರಕೃತಿ ಪರವಾಗಿರಬೇಕು, ಸಮಾಜ ಪರವಾಗಿರಬೇಕು, ಸಮಾಜಮುಖಿಯಾಗಿರಬೇಕು. ಪ್ರಕೃತಿಯನ್ನು ಕಾಪಾಡುವಂಥ ಕೆಲಸ ಪ್ರತಿಯೊಬ್ಬರು ಮಾಡೋಣ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಈ ಬೇಸಿಗೆಯ ಕಾಲಕ್ಕೂ ತುಂಬ ಸಮಸ್ಯೆಗಳು ಪ್ರಾಣಿ ಸಂಕುಲದಲ್ಲಿ ಉಂಟಾಗ್ತಾ ಇದೆ. ಎಷ್ಟೋ ಪ್ರಾಣಿಗಳ ಪಕ್ಷಿಗಳು ಬಿಸಿಲಿನ ತಾಪ ತಡ್ಕೊಳ್ಳೋಕ್ಕಾಗದೆ, ಕುಡಿಯೋಕೆ ನೀರು ಸಿಗದೆ ಒದ್ದಾಡೋ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗುತ್ತೆ. ಅವುಗಳ ಪ್ರಾಣವನ್ನು ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗತ್ತೆ. ಹಾಗಾಗಿ ದೇವರ ಆಶೀರ್ವಾದನೂ ಸಹ ನಿಮಗೆ ಸಿಗುತ್ತೆ. ಇನ್ನು ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಆಧ್ಯಾತ್ಮಿಕವಾದ ಪರಿಹಾರ ಅಂದರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಪೂಜೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುನಮಾಮ್ಯ. ಈ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಣವನ್ನು ಮಾಡ್ತಾ ಬನ್ನಿ. ತಮ್ಮೆಲ್ಲರಿಗೂ ಸಹ ಆ ಲಕ್ಷ್ಮೀ ನರಸಿಂಹದೇವರ ಆಶೀರ್ವಾದ ಸಿಗುತ್ತೆ. ಅದೇ ರೀತಿಯಾಗಿ ಚೈತ್ರ ಅಮಾವಾಸ್ಯೆಯ ಪ್ರಯುಕ್ತ ಅಮಾವಾಸ್ಯೆಯ ಪರ್ವ ಕಾಲದಲ್ಲಿ ಮಾಡ್ತಾ ಇರತಕ್ಕಂಥ ಲಲಿತಾ ಹೋಮಕ್ಕೂ ತಾವೆಲ್ಲರೂ ಬಂದು ಪಾಲ್ಗೊಳ್ಳಿ. ಶ್ರೀ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಫಲಾನುಫಲಗಳನ್ನು ನಾವು ತಿಳಿಸ್ಕೊಟ್ಟಿದ್ದೇವೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.
ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.